ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ನಮ್ಮ ಪಯಣ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಿಗಂದೂರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸಿಗಂದೂರು ಬ್ರಿಡ್ಜು. ಇದು ಓಪನ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿದೆ. ಇದರ ಕಿಲೋಮೀಟ್ರ್ ಅಷ್ಟು ಅಲ್ಲಿ ಕಾಣಿಸ್ತಿದ್ದಾರೆ ತುದಿಯವರಿಗೆ. ಇದು 2.44 ಕಿಲೋಮೀಟ್ರ್ ಇದೆ. 2 ಕಿಲೋಮೀಟ್ರ್ ಅಂದರೆ 2.5 ಕಿಲೋಮೀಟ್ರ್ಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ನೋಡಿ ಬ್ರಿಡ್ಜ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಕೇಬಲ್ ಬ್ರಿಡ್ಜ್ ಇದು. 2.5 ಕಿಲೋಮೀಟ್ರ್ ಸರಿ ಸುಮಾರಾದರೂ ಅಷ್ಟು ದೂರದಲ್ಲಿದೆ. ಇದು ಸುಮಾರು ಲಿಂಗನಮಕ್ಕಿ ಜಲಾಶಯ ಆದಮೇಲೆ ಇಲ್ಲಿ ಓಡಾಡೋಕ್ಕೆ ತುಂಬಾ ತೊಂದರೆ ಇತ್ತು. ಲಾಂಚಲ್ಲಿ ಓಡಾಡ್ತಿದ್ರು. ಏನಂದರೆ ಈಗ ಬ್ರಿಡ್ಜ್ ಕಟ್ಟಿದ್ದಾರೆ, 1 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಪ್ರತಿಯೊಬ್ಬರು ಈ ಬ್ರಿಡ್ಜ್ ಮೇಲೆ ಆರಾಮಾಗಿ ಓಡಾಡ್ಬೋದು. ನೋಡಿ ಹೇಗಿದೆ ಅನ್ನೋದು ಸಿಗಂದೂರು ಬ್ರಿಡ್ಜು. ಇದೊಂದು ದಾಟಿ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಿಮಗೆ ಚೌಡೇಶ್ವರಿ ದೇವಸ್ಥಾನ ಸಿಗುತ್ತೆ. ಸುಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಿಗಂದೂರು ತುಂಬಾ ಫೇಮಸ್ ಇರೋ ದೇವಸ್ಥಾನ ಇದು. ಇಲ್ಲಿ ದಿನಾಲೂ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದೂರದಿಂದ ಬರ್ತಾರೆ. ಬೆಂಗಳೂರಾಗಿರ್ಬೋದು, ಪ್ರತಿಯೊಂದು ದೂರದಿಂದ ಸಾಕಷ್ಟು ಜನ ಬರ್ತಾರೆ. ನೀವು ನೋಡ್ಬೋದು. ತೋರಿಸ್ತೀನಿ ನಿಮಗೆ ಸಿಗಂದೂರು ದೇವಸ್ಥಾನ. ಫಸ್ಟು ಬ್ರಿಡ್ಜು ನೋಡ್ಕೊಬಿಡಿ ಹೇಗಿದೆ ಅನ್ನೋದು. ಕೇಬಲ್ ಬ್ರಿಡ್ಜ್ ಇದು. ಇವಾಗ ಸ್ವಲ್ಪ ಜನ ಕಡಿಮೆ. ಮುಂಚೆ ಫಸ್ಟ್ ಓಪನ್ ಆದಾಗಂತೂ ಸಿಕ್ಕಾಪಟ್ಟೆ ಜನ ಇಲ್ಲೇ ನಿಲ್ತಿದ್ರು. ದೇವಸ್ಥಾನಕ್ಕಿಂತ ಬ್ರಿಡ್ಜ್ ಮೇಲೆ ಇರೋದೇ ಸಂಖ್ಯೆ ಜಾಸ್ತಿ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ನೋಡ್ಬೋದು, ಎಲ್ಲ ಸೆಲ್ಫಿ ವಿಡಿಯೋ ಮಾಡೋಕ್ಕೋಸ್ಕರ ರೋಡಲ್ಲಿ ಗಾಡಿನ ಸೈಡ್ ಹಾಕಿದ್ದಾರೆ. ಬ್ರಿಡ್ಜ್ನ ದಾಟಿ ಸ್ವಲ್ಪ ದೂರ ಅಂದರೆ 1.5 ಕಿಲೋಮೀಟ್ರ್ ಆದ ತಕ್ಷಣ ದೇವಸ್ಥಾನ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ಡೌನಲ್ಲಿ, ಇಲ್ಲಿಂದನೇ ದೇವಸ್ಥಾನ ಸ್ಟಾರ್ಟು. ಇಲ್ಲಿ ಗಾಡಿಗೆ ಪಾರ್ಕಿಂಗ್ ಮಾಡೋಕ್ಕೆ ತುಂಬಾ ಜಾಗ ಇದೆ. ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡಿ, ಪಾರ್ಕಿಂಗ್ ಎಷ್ಟೊಂದು ವಿಶಾಲವಾದ ಜಾಗ ಇದೆ. ಇಲ್ಲೇ ಪಾರ್ಕ್ ಮಾಡಿ ದೇವಿ ದರ್ಶನ ಮಾಡ್ಕೊಬರ್ಬೋದು ಆರಾಮಾಗಿ. ಅರ್ಚಕರು ನೋಡಿ ಸ್ವಾಮಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ದೇವಿ ಆವರಣದಲ್ಲಿ ಅಂಗಡಿ ಮುಂಗಟ್ಟುಗಳು ಯಾವ ರೀತಿ ಇದೆ ಅನ್ನೋದು. ಮಂಡಕ್ಕಿ ಆಗಿರ್ಬೋದು, ಪ್ರತಿಯೊಂದು ತಿಂಡಿ ತಿನಿಸುಗಳ ಅಂಗಡಿ ಸಾಕಷ್ಟು ಇದ್ದಾವೆ. ದೂರದಿಂದ ಬಂದರೆ ಕೂಡ ಅಂಗಡಿಯಲ್ಲಿ ಮಾಡಿರ್ತಾರೆ. ರಿಮೋಟ್ ಕಾರ್ ಬೇಡ, ಹಣ್ಕಾಯಿ ತಗೋದ. ಹಣ್ಕಾಯಿ ಇಲ್ಲ, ಇಲ್ಲಿ ಹಣ್ಕಾಯಿ ಹೊಡೆಯೋದಿಲ್ಲ ಒಳಗಡೆ. ಓಯ್ ಅಪ್ಪ, ಹಣ್ಕಾಯಿ ಹೊಡೆಯೋದಿಲ್ಲ. ಇಲ್ಲೇನು ಪ್ರಸಾದ್ ಬಿಟ್ಟು ಖಂಡಿತ ಇಲ್ಲ. ಹೂವಿನ ಬುಟ್ಟಿ ಮಾತ್ರ ಅಲ್ಲ ಅಣ್ಣ. ಎಷ್ಟಿದ? 150. ಸರಿ ಬಂದ 100 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಾರೆ. ಹಣ್ಕಾಯಿ ತಗೊಬಂದ್ರೆ ಮಾತ್ರ ಹೊಡಿತಾರೆ. ಪ್ರಸಾದ ಅಲ್ಲಿ ಕೊಡ್ತಾರೆ. 150 ರೂಪಾಯಿ ಪ್ರಶ್ನೆ ಅಲ್ಲ. ಹಣ್ಕಾಯಿ ಈಗಲ್ಲ, ಹೋದ್ಸರಿ ಬಂದಾಗಲೂ ಹಣ್ಕಾಯಿ ಇಲ್ಲ ಇತ್ತು. ಹಂಗೆ ಇವಾಗ ಫ್ಲ್ಯಾಶ್ ಆಯ್ತು ಸೂಪರ್ ಒಳಗಡೆ. ಅಲ್ಲಿ ಇದಾಯ್ತು. ಹಾಂ, ಕೌಂಟ್ರಾಗಿ ಇಟ್ಬೋರ ಸ್ಲಿಪ್ಪರ ಚೀಟಿ ಕೊಡ್ತಾರೆ. ಅಲ್ಲ, ನನಗೆ ಗೊತ್ತಿತ್ತು, ಬಟ್ ಇವಾಗ ಫ್ಲ್ಯಾಶ್ ಆಗ್ತದ. ಓಯ್, ಹೆಲ್ಮೆಟ್ ಇಲ್ಲಿ ಇಡ್ಬೇಕನ. ಹೆಲ್ಮೆಟ್ ಆದರೆ ಗಾಡಿಗೆ ಇಟ್ಟು ಬಂದ್ಬಿಡ್ತಾನೆ ಅಷ್ಟೇ. ಬರೀ ಎಲ್ಲರೂ ಒಂದು ಕಟ್ಟಿ ಮತ್ತೆ ಸ್ಪೆಷಲ್ ಚೀಟಿ ಕೊಡ್ತಾರೆ. ಬರ್ಕೊಡ್ತಾರೆ 4 ಚೀಟಿ ಅಂತೇಳಿ. ಎಷ್ಟು ಜನ? 4. ಎಷ್ಟು ಜನ? 4 ಜನ. 4 ಜೊತೆ. ಹೆಲ್ಮೆಟ್ ಒಯ್ಬೋದಾ? ಹೆಲ್ಮೆಟ್ ಒಯ್ಯಂಗಿಲ್ಲ? ಇಲ್ಲ, ಗಾಡಿಗೆ ಇಟ್ಟು ಬರೋಣ ಬಾ.
ಏ ಹೆಲ್ಮೆಟ್ ಹೆಲ್ಮೆಟ್ ಬೇಕೇ ಬೇಕಂತ ಇದೇ ಹೆಲ್ಮೆಟ್ ನಾನು ಸೇವ್ ಮಾಡಿದ್ದೆ ಇದರಿಂದಲೇ ನನ್ನ ಎರಡು ಥರ ಒಳಗಡೆ ಕ್ಯಾಮ್ರಲ್ಲೆಲ್ಲ ಬೈಟ್ ಬರೋನ್ ಫಸ್ಟ್ ಗ್ಯಾಸ್ ಇದ್ರಕ್ಕೆ ಇಟ್ಟು ಬರ್ತಾನೆ ಅಂಗಡಿ ಕೊಟ್ಟಬಿಡ್ಲ आर्मी में जाएगा ನೋಡಿ ಸ್ನೇಹಿತರೆ, ಇದೇ ಮುಖ್ಯ ದ್ವಾರ ದೇವಿ ದರ್ಶನಕ್ಕೆ. ಇಲ್ಲಿಂದಲೇ ಎಂಟ್ರಿ ಕೊಡೋದು, ಇಲ್ಲಿಂದ ನೇರವಾಗಿ ಹೋಗೋದು. ಇವತ್ತು ಅಷ್ಟೊಂದು ಭಕ್ತಾದಿಗಳಿಲ್ಲ, ಅದಕ್ಕೋಸ್ಕರ ಆರಾಮಾಗಿ ನೇರವಾಗಿ ದರ್ಶನ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿ ರೈಟ್ ಸೈಡಿಗೆಲ್ಲ ಕಬ್ಬಿಣದ ಸಳ್ಳ ಹಾಕಿದಾರಲ್ಲ, ಅಲ್ಲಿ ಸಾಲಾಗಿ ಹೋಗಬೇಕು. ಇವತ್ತು ಭಕ್ತಾದಿಗಳು ಅಷ್ಟೊಂದು ಬಂದಿಲ್ಲ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಷ್ಟು ಮಾತ್ರ ವೀಡಿಯೋ ಫೋಟೋ ಮಾಡ್ಬೋದು. ಬಟ್ ಒಳಗಡೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಫೋಟೋ ಮಾಡೋಂಗಿಲ್ಲ. ಮುಂದೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ದೊಡ್ಡದಾಗಿ, ಯಾವುದೇ ರೀತಿ ವಿಡಿಯೋ ನಂತರ ಫೋಟೋ ಚಿತ್ರೀಕರಣ ಮಾಡೋಂಗಿಲ್ಲ ಅಂಥೇಳಿ. ಇಲ್ಲಿ ಮತ್ತು ನೀವು ನೋಡ್ಬೋದು, ಇಲ್ಲಿ ಬ್ಯಾರಿಗೇಟಲ್ಲಿ ಹಾಕಿದ್ದಾರೆ. ತುಂಬ ಒಂದೊಂದು ಟೈಮು ಹಬ್ಬದ ಟೈಮಲ್ಲಿ ಭಾರಿ ರಶ್ ಇರುತ್ತೆ, ಆವಾಗ ಈ ಸಾಲಲ್ಲಿ ಹೋಗಬೇಕು ನಿಧಾನವಾಗಿ. ಇವಾಗ ಅಷ್ಟೊಂದು ಜನ ಇಲ್ಲಲ್ಲ, ಅದಕ್ಕೆ ಆರಾಮಾಗಿ ಹೋಗ್ಬೋದು. ಎಷ್ಟು ಕೊಡ್ತೀವಿ ಹೇಳು? ದೇವಿ ದರ್ಶನ ಮುಗಿಸ್ಕೊಂಡು ಈಗ ಊಟದ ಕಡೆ ಹೊಟ್ಟಿವಿ. ಪ್ರತಿದಿನ ಇಲ್ಲಿ 12:30 ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಬೆಳಗ್ಗೆ ಉಪಹಾರ ವ್ಯವಸ್ಥೆ ಕೂಡ ಇದೆ, ಬೋರ್ಡಲ್ಲಿದೆ. ಬಟ್ ಕೆಲವೊಂದಿಷ್ಟು ದಿನ ಗ್ಯಾಸಿನ ಸಮಸ್ಯೆ ಇತ್ತಲ್ಲ, ಆವಾಗ ಬಂದ್ ಮಾಡಿದ್ರಂತೆ. ಇವಾಗ ಏನೋ ಗೊತ್ತಿಲ್ಲ. ಬಟ್ ಮಧ್ಯಾಹ್ನ ಊಟದ ವ್ಯವಸ್ಥೆ ಅಂತ ಇದೆ, 12:30 2:30 ತನಕ. ಫೈನಲಿ ಫ್ರೆಂಡ್ಸ್, ದೇವಿ ದರ್ಶನ ಮುಗಿಸ್ಕೊಂಡು ಈಗ ಮನೆ ಕಡೆ ಪಯಣ ಮಾಡ್ತಾಯಿದ್ದೀವಿ. ಇವಾಗ ನಿಮಗೆ ಸಂಪೂರ್ಣವಾಗಿ ಸಿಗಂದೂರು ಬ್ರಿಡ್ಜ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಗಾಳಿಗಲ್ಲ, ಬಿಸಿಲಿಗೆ ಏನಪ್ಪ ಈಚೆ ಕಾಯಿಗೆ ಹಾಕಿ ಹಾಕಿದಂತ ಮಳೆ ಡ್ಯಾಮ್ ಇದ್ದು ಎಲ್ಲ ನದಿಗೆಲ್ಲ ಇತ್ತು. ಆಮೇಲೆ ಲಿಂಗನ್ ಮಕ್ಕಿ ಮಾಡಿದ್ಮೇಲೆ ಬಂದೈತೆ ಉಳಿತು. ಅಲ್ಲಿ ಕಟಾಪ್ ಆಗ್ಬಿಡಿತ್ತು ಮರಿ, ಅದು ನೀರು ಈಗ ಬರೋದು ದಾಟಕ್ಕೆ. ಇವನೇ ಅಲ್ಲಿ ಆಗುವ ಫುಲ್ ಬಚ್ಚ ಇತ್ತು ಕಡೆ ದಾಟಕ್ಕೆ. ಹೊಡೆದೈತಿ ಅವ್ರು ಏನು ಗೊತ್ತಾ, ನೋಡ್ ಕಡಿತಾರೆ ಅವಾಗ ಇದೇ ಸಾಕಿತ್ತ. ಒಂದು ಡ್ಯಾಮ್ ಆದರೆ ಎಷ್ಟೋ ಜನರು ಬಲ್ಕ್ ಹಾಳಾಗೈತಿ. ಎಷ್ಟು ಮನೆ ಇದ್ದವು, ಎಷ್ಟು ಜನರದು ಗದ್ದಿದ್ದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಕೊಡೋದಿಲ್ಲ. ಅಲ್ಲೆಲ್ಲ ಡ್ಯಾಮ್ ಆಗತ್ತಿತ್ತು, ಅಲ್ಲಿ ಹೋಗುತ್ತೆ ಶಿರ್ಸಿ ಅನ್ನೋದು ಗಾಡಿ ಗೀಡಿ ಎಲ್ಲ ಬಂದು ಸ್ಟಾಕ್ ಆಗ್ಯಾವಂತಲ್ಲಿ. JCB ಕೆಲಸದ ಗಾಡಿ ಅವು ಬಂದು 3-4 ವರ್ಷ ಆತೈತಿ. ಮತ್ತೆ ಎಲ್ಲ ಇದಾವಲ್ಲ, ಅವೆಲ್ಲ ಕುಕ್ಕರದ್ದೇ ಏನು ಇರ್ಬೋದು ಅಂತ. ಇಲ್ಲೆಲ್ಲ ನೀರೇ ಇಲ್ಲ. ಈಗಲೂ ಮಳೆಗಾಲ ನೀರು ಅಷ್ಟಲ್ಲ ಇಲ್ಲ ಕಣ, ನೀರು ಹೆಂಗ್ ತುಂಬಿಡೋಕೈತಿ ಗೊತ್ತಾ? ಹೊಸನಗರ ರಿಪ್ಪಿನಪೇಟೆ ಮಳೆ ಬಂತು ನೋಡ್ತಮ್ಮ, ಅಷ್ಟು ತುಂಬಿದೆ ಅಂತ ಒಂದು ಟೈಮ್. ಇನ್ನು ಮಳೆಗಾಲ ಏನು ಮುಗಿಲ್ಲ, ಅದು ಕಷ್ಟ ಐತಿ ವರ್ಷ ಅದಂತೀಯಾ? ಈ ಟೈಮಿಗೆ ಬಂದ್ಬಿಡೋದು ಬಿಡ್ತಲ್ಲ ಈ ಬಿಸಿಲು ಅಲ್ಲ.